ಈಗಾಗಲೇ 5 ದಿನಗಳನ್ನು ಕಳೆದಿರುವಂತಹ ಕೊಲೆ ಆರೋಪಿ ದರ್ಶನ್ ಸರ್ಜಿಕಲ್ ಚೇರ್ನ ಬಳಿಕ ಈಗ ಮತ್ತೊಂದು ಬೇಡಿಕೆಯನ್ನ ಜೈಲು ಸಿಬ್ಬಂದಿಗಳ ಮೇಲೆ ಇಟ್ಟಿದ್ದಾರಂತೆ. ಅದೇನು ಬೇಡಿಕೆ ಅಂದ್ರೆ ಟಿವಿ ಬೇಡ ಅಂತ ಇದ್ದ ದರ್ಶನ್ ಈಗ ಹೊಸ ಬೇಡಿಕೆಯನ್ನು ಇಟ್ಟಿದ್ದಾರೆ. ಜೈಲಧಿಕಾರಿಗಳಿಗೆ ದರ್ಶನ್ ಈ ವಿಚಾರವಾಗಿ ಕೇಳ್ಕೊಂಡಿದ್ದಾರೆ, ಟಿವಿ ಬೇಕು ಅಂತ. ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಸಿಬ್ಬಂದಿ ಹತ್ರ ಪದೇ ಪದೇ ಕೇಳ್ತಾ ಇದ್ರಂತೆ ದರ್ಶನ್. ಸಲ್ಲಿಕೆ ಆಯ್ತಾ, ಯಾವಾಗ ಆಗುತ್ತೆ, ಚಾನ್ಸಸ್ ಏನಿದೆ ಅಂತ. ಹೊರಗಡೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಪ್ಲೀಸ್ ಟಿವಿ ಕೊಡಿಸಿ ಅಂತ ದರ್ಶನ್ ಜೈಲಿನ ಸಿಬ್ಬಂದಿಗಳ ಬಳಿ ಸವಲತ್ತು ಕುರಿತಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಸವಲತ್ತನ್ನ ಒದಗಿಸಿ ಕೊಡೋ ಅವಕಾಶ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಇದೆ. ಬಟ್ ಯಾವಾಗ ಒದಗಿಸಿ ಕೊಡ್ತಾರೆ ಅನ್ನೋದು ಕುತೂಹಲ. ಜನಕ್ಕೆ ಒಂದೇ ಒಂದು ನಿಮ್ಮ ಮ್ಯಾನ್ಯುವಲ್ ನಿಯಮ ಏನಿರುತ್ತಲ್ವಾ ಸರ್, ಈಗ ಅವರು ಒಂದು ಸೌಲಭ್ಯ ಕೇಳ್ತಾರೆ, ಯಾಕಂದ್ರೆ ವಿಐಪಿ ಸೆಲ್ಗಳಿಗೆ ಸಹಜವಾಗಿ ನೋ ವಿಐಪಿ ಸೆಲ್, ಓಕೆ ನೋ ವಿಐಪಿ ಸೆಲ್, ಕೆಲವೊಂದು ಸೌಲಭ್ಯ ಟಿವಿಗಳು ಭದ್ರತಾ ಸೆಲ್ ಅಂತ ಹೇಳಿ ಒಪ್ಕೊಳ್ತೀನಿ. ನೀವು ವಿಐಪಿ ಸೆಲ್ ಅಂತ ದಯವಿಟ್ಟು ಹೇಳಕ್ ಹೋಗ್ಬಿಡಿ. ಭದ್ರತಾ ಸೆಲ್ ಸರ್, ಒಂದು ವಿಚಾರ ಹೇಳ್ತೀನಿ, ಕೆಲವೊಂದು ಕಡೆ ಟಿವಿ ವ್ಯವಸ್ಥೆ ಇದೆ, ಸಹಜವಾಗಿ ನಿಮ್ಮ ಒಂದು ಇದ್ರ ನಿಯಮದಲ್ಲೇ ಇದೆ. ಈಗ ಅವರು ಟಿವಿ ಕೇಳಿದ್ರೆ ನೀವು ನೇರವಾಗಿ ನಿಮ್ಮ ಪರಮಾಧಿಕಾರದಲ್ಲಿ ಬರುತ್ತಾ ಹೆಂಗೆ ಅಂತ ಕೊಡ್ಬೋದಾ? ತಪ್ಪೇನಿಲ್ಲ. ಅದು ನ್ಯಾಯಾಲಯದ ಅನುಮತಿಯನ್ನು ಬೇಕಾಗಿಲ್ಲ. ಓಕೆ ಓಕೆ, ನಾವು ಬೇರೆ ಕೈದಿಗಳು ಕೊಡ್ತಾ ಇದೀವಲ್ಲ, ಬೇರೆ ಕೈದಿಗಳಿಗೆ ಕೊಡ್ತಾ ಇದೀವಿ, ಕೊಡ್ಬೋದು, ತಪ್ಪೇನಿಲ್ಲ. ಸದ್ಯಕ್ಕೇನು ಕೇಳಿಲ್ಲ. ಟಿವಿ ಕುರಿತಂತೆ ದರ್ಶನ್ ಚಡಪಡಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಸವಲತ್ತು ಬೇಕು ಅಂತ ಕೇಳಿಕೊಂಡಿದ್ದಾರೆ. ಪರಪ್ಪನಗ್ರಹಾರದಲ್ಲಿ ಸವಲತ್ತು ಬೇಕು ಅಂತ ಕೇಳಿದ್ದೆಲ್ಲ ಇಲ್ಲ, ಆದರೆ ಬಾಹ್ಯ ಲೋಕಕ್ಕೆ ಕೇಳೋ ರೀತಿ ಇತ್ತು. ಬಟ್ ಆಲ್ರೆಡಿ ಅವರಿಗೆಲ್ಲ ಸವಲತ್ತುಗಳು ಸಿಕ್ಕಿದ ಕಾರಣಕ್ಕೋಸ್ಕರನೇ ಪರಪ್ಪನಗ್ರಹಾರದಿಂದ ಎತ್ತಗಡಿ ಆಗಿತ್ತು ಇಲ್ಲಿಗೆ.